ಒಂದು ವೇಳೆ ಈಗ ನಾನು ಯಾರಿಗಾದರೂ ಕ್ರಿಕೆಟ್ ಪ್ರೇಮಿಗೆ ದೂರವಾಣಿ ಮಾಡಿ ಇನ್ನು ಮುಂದಿನ 1 ಗಂಟೆಯ ಒಳಗಡೆ ನಿಮ್ಮ ಮನೆಯ ಮೇಲಿನ ಆಕಾಶ ಬಹುಶಃ ಕಳಚಿ ಬಿದ್ದೀತು, ಅಷ್ಟಗಲದ್ದು ಮಾತ್ರ 30-40 ಸೈಟಲ್ಲಿ ಬಿದ್ದಿಳಿತು ಅಂದರುವೆ ಬಿದ್ದುಕೊಳ್ಳಲಿ ಬಿಡಿ ಅನ್ನೋ ಲೆವೆಲಲ್ಲಿ ಇದ್ದಂಗೆ ಇದೆ ಕ್ರಿಕೆಟ್ ಅಭಿಮಾನಿಗಳು. ನಮ್ಮ ಭಾರತೀಯರ ನಿರೀಕ್ಷೆ ಈ ಬಾರಿ ಕಪ್ಪು ಮಿಸ್ ಆಗಂಗೆ ಇಲ್ಲ, ನಮ್ಮದೇ. ನಾನ್ ಗೆಲ್ತೀನೋ ಇಲ್ವೋ ನೋಡಿ ಬಿಡೋಣ ತಾಳು. ಇದ್ರಾಗ ತಲೆ ಬಿದ್ರೆ ನೀನ್ ನನ್ನ ತಲೆಗೆ ಮರುವಾದೆ ಕೊಡ್ಬೇಕು, ಬಾಲ ಬಿದ್ರೆ ನಾನ್ ಹಿಂಗ್ ಬಾಲಂಗೋಚಿ ಆಗ್ಬೇಕು. ಬಿತ್ತು ತಲೆ ನಂಗೆ ಜೈಮಾಲೆ. ಅವತ್ತೇನ್ ಹೇಳಿದ್ರಿ ನೀವು? 15 kg ಮೂಳೆ 10 kg ಮಾಂಸ ಅಲ್ಲ, ಒಪ್ಕೋತೀನಿ. ಆದ್ರೆ ಮನುಷ್ಯನ ತಲೆಯಲ್ಲಿ ಬ್ರೈನ್ 1 kg 400 ಗ್ರಾಮ್ ಇದ್ರೆ ನನ್ ತಲೆಯಲ್ಲಿ ಮಾತ್ರ 1 kg 500 ಗ್ರಾಮ್ ಇದೆ. ಒಂದೇ ಸಮನೆ ಒಳ್ಳೆ ನಿಲ್ಲದೆ ಹೋಗೋ ರೀತಿ ಗನ್ನಲ್ಲಿ ಹೊಡಿತಾನೆ ಇದ್ದಾರೆ. ಇಲ್ಲ ಇವ್ರು ಹೊಡಿತಾರೆ, ಇಲ್ಲ ಅವ್ರು ಹೊಡಿತಾರೆ, ಇಲ್ಲ ಅವ್ರು ಹೊಡಿತಾರೆ, ಇಲ್ಲ ಇವ್ರು ಹೊಡಿತಾರೆ, ಯಾರೊಬ್ರು ಬಾರಿಸ್ತಾ ಇರ್ತಾರೆ. ಮಕಾಬುತ್ತಿ ನೋಡಿದೆ, ಊಟ ಹಾಕ್ಬಿಟ್ಟು ಊಟ ಇರ್ತಿದ್ರಲ್ಲ ನೋಡ, ನಮ್ಮನ್ನ ಫೇಸ್ ಮಾಡ್ಬೇಕು ಅಂತಂದ್ರೆ ಗುಂಡಿಗೆಯಲ್ಲಿ ದಮ್ ಇರ್ಬೇಕು, ನಮ್ ಹೊಡೆತ ತಡ್ಕೋಬೇಕು ಅಂತಂದ್ರೆ ಮೈಯಲ್ಲಿ ಶಕ್ತಿ ಇರ್ಬೇಕು. ಸಾಮಾನ್ಯವಾಗಿ ಕ್ರಿಕೆಟಲ್ಲಿ ಆಗೋದು ಮೇಲಿನ ವಿಕೆಟ್ಗಳು ತಪ್ಕ ಅಂತ ಉದುರೋಗ್ಬಿಟ್ರೆ ಮಧ್ಯದವ್ರು ತಪ್ಕ ಅಂತ ಉದುರೋಗ್ಬಿಡ್ತಾರೆ ಪ್ರೆಷರ್ಗೆ. ಇನ್ನು ಕೊನೆಗೆ ಬರೋ ಬಾಲಂಗೋಚಿಗಳು ಪಾಪ ಅವ್ರಿಗೆ ಆಡೋಕ್ಕಾಗಲ್ಲ ಅನ್ನೋದು ನಮ್ಮ ಮೂಲ ಸಾಂಪ್ರದಾಯಿಕ ಲೆಕ್ಕಾಚಾರ. ನಾವೆಲ್ಲ ಹುಡುಗರಾಗಿದ್ದಾಗ ಲೆಕ್ಕಾಚಾರಗಳದು ಸಾಂಪ್ರದಾಯಿಕ ಲೆಕ್ಕಾಚಾರ. ಆದರೆ ಈಗ ಹಾಗಾಗಿಲ್ಲ. ಮಿಡ್ಲ್ ಆರ್ಡರಲ್ಲಿ ಬರ್ತಾ ಇರುವಂತಹ ಪ್ಲೇಯರ್ಗಳು ಲೈಕ್ KL ರಾಹುಲ್, ಶ್ರೇಯಸ್ ಅಯ್ಯರ್, ಇನ್ಕ್ಲೂಡಿಂಗ್ ಜಡೇಜಾ, ಇವರುವೆ ನಾವು ಏನು ಕಡಿಮೆ ಇಲ್ಲ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಏನು ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ ರಂಗನಾಥ್ ಅಂತ ಮಾತಾಡ್ಬೇಕ, ತಿಳ್ಕೊಬೇಕಲ್ಲ. ಕ್ರಿಕೆಟ್ ನಾವು ನೋಡೋದು ನಿಲ್ಸಿರ್ಬೋದು, ಬಟ್ ಹಿಂದೆ ನೋಡ್ತಿದ್ದಿದ್ದು ವಾಸನೆ ರಕ್ತದಲ್ಲಿ ಒಂದು ಚೂರು ಇರುತ್ತೆ. ಕ್ವಾರ್ಟರ್ ಬಾಟ್ಲು ಇಲ್ಲಿ ವೀರಾಪುರದ ಪಟೇಲ ಚಲುವರಾಯ ಸ್ವಾಮಿ ಅಂತ ಇದ್ದಲ್ಲ, ಈಗ ಅವನೆಲ್ಲಿ? ಅವರು ಫಾರಿನ್ ಹೋದ್ರು. ಈ ಸೌಂಡ್ ಎಲ್ಲೋ ಕೇಳ್ದಂಗದಲ್ಲ. ಮತ್ತು ಈ ದೇಶಕ್ಕೆ ಇವತ್ತು ನೀವು ಗಮನಿಸಬೇಕಾಗಿದ್ದು ಇದೊಂದೇ, ಇಲ್ಲಿ ಯಾವ ರಾಜಕಾರಣನೂ ಇಲ್ಲ, ಯಾವ ಜಾತಿನೂ ಇರಲಿಲ್ಲ, ಯಾವ ಧರ್ಮನೂ ಇರಲಿಲ್ಲ, ಟೀಕೆಗಳಿಲ್ಲ, ಏನೂ ಇಲ್ಲ. ಇಡೀ ದೇಶ, ನಾನು ಯಾವಾಗಲೂ ಅದನ್ನು ಹೇಳ್ತೀನಿ, ಒಂದಾಗತ್ತೆ ಭಾರತ ಎಲ್ಲವನ್ನ ಮರೆತು ಒಂದಾಗ ಎರಡೇ ಸಂದರ್ಭದಲ್ಲಿ ಅಂತ ನಾನು ಪದೇ ಹೇಳ್ತೀನಿ. ಒಂದು ಕ್ರಿಕೆಟ್, ಇನ್ನೊಂದು ಪಾಕಿಸ್ತಾನದ ವಿಚಾರ ಬಂದರೆ. ಇತ್ತೀಚೆಗೆ ಸ್ವಲ್ಪ ಪಾಕಿಸ್ತಾನದ ವಿಚಾರದಲ್ಲೂ ಕಡಿಮೆ ಆಗ್ತಿದೆ, ಕೆಲವು ಕಚಡಗಳಿರೋದ್ರಿಂದ. ಇನ್ನೂ ಕ್ರಿಕೆಟ್ಗೆ ಬಂದಿಲ್ಲ. ಸದ್ಯಕ್ಕೆ ಯೂನಿಫೈಯಿಂಗ್ ಫೋರ್ಸ್ ಅದು ಈ ದೇಶವನ್ನು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.